ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಪ್ಯಾಚ್ ವರ್ಕು ನಾನು ಯಾವ ಥರ ಡಿಸೈನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಗ್ರೀನ್ ಕಲರ್ ಸ್ಯಾರಿ. ಇದು ಎಲ್ಲ ಫ್ರಂಟು ಬ್ಯಾಕು ಸ್ಲೀವು ಎಲ್ಲ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮುಂದೆಗಡೆ ಇದು ಬಾಕ್ಸ್ ಶೇಪ್ ಬರುತ್ತೆ. ಬಾಕ್ಸ್ ಶೇಪ್ ಏನು ಮಾಡ್ತೀನಿ ನಾನು, ಲೈನಿಂಗ್ ಬಾಕ್ಸ್ ಶೇಪ್ ಬಗ್ಗೆ ಕಟ್ಟಿಂಗ್ ಮಾಡಿ ಇಟ್ಕೊಂಡಿರ್ತೀನಿ ಲೈನಿಂಗ್ನ. ಅದಕ್ಕೆ ಅದೇ ಥರನೇ ಕ್ಯಾನ್ವಾಸು ಬಾಕ್ಸ್ ಶೇಪಲ್ಲೇ ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಮಾಡ್ಕೊತೀನಿ. ಅಟ್ಯಾಚ್ ಮಾಡ್ಕೊಂಡಿರೋದು ಕೆಳಗೆ ಹೋಗಬೇಕು, ಪ್ಲೈನು ಮೇಲೆ ಬರಬೇಕು, ಆ ಥರ ಮಾಡ್ಕೋಬೇಕಿದು. ಇದು ಸ್ಯಾರಿ ಬಂದು ಡಾರ್ಕ್ ಪರ್ಪಲ್ ಕಲರ್ ಸ್ಯಾರಿ. ಇದು ಅದ್ರಲ್ಲಿ ನಾನು ಬಾಲ್ಸ್ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿನೇ. ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅದು ನಾನು ಮನೇಲೇ ಮಾಡಿ ತೊಗೊಂಡು ಬಂದಿದ್ದೆ ನಾನು ಅದನ್ನು. ನೋಡಿ, ಇವಾಗ ಅದನ್ನೆಲ್ಲ ಅಟ್ಯಾಚ್ ಮಾಡಿ ಒಂದೊಂದು ಇಂಚು ಗ್ಯಾಪಿಗೆ ಕಟ್ಟಿಂಗ್ ಮಾಡಿ ಅಟ್ಯಾಚ್ ಇಟ್ಕೊಂಡಿದ್ದೀನಿ. ಕ್ಯಾನ್ವಾಸು ನಮಗೆ ಮೇಲೆ ಕಾಣಬೇಕು, ಅದು ಒಳಗೋಗಬೇಕು. ನೋಡಿ, ಅದು ನಾನು ಲೈನಿಂಗ್ ತುಂಬ ತೆಳ್ಳ ಇತ್ತು ಸ್ಯಾರಿ ಪೀಸದು. ಅದಕ್ಕೇನು ಮಾಡಿದೆ, ಆ ಬಾಲ್ ಒಳಗಡೆ ಲೈನಿಂಗು ಮತ್ತು ಸ್ಯಾರಿ ಪೀಸ್ ಎರಡು ಅಟ್ಯಾಚ್ ಮಾಡಿದ್ದೆ ನಾನು. ಅದಕ್ಕೆ ಅದು ಕತ್ರಿಲಿ ಕಟ್ಟಾಗ್ತಾನೇ ಇರಲಿಲ್ಲ. ಅದಕ್ಕೇನು ಮಾಡಿದೆ, ಕೈಲಿ ಹಿಡ್ಕೊಂಡು ಕಟ್ ಮಾಡ್ತಾಯಿದ್ದೆ. ನೋಡಿ, ಇದು ಬಾಕ್ಸ್ ಶೇಪಲ್ಲಿ ಒಂದೊಂದು ಇಂಚ್ ಗ್ಯಾಪ್ ಇಟ್ಕೊಂಡು ಬಾಲ್ಸ್ ಹಾಕಿದ್ದೀನಿ ನಾನು ಇದನ್ನು. ಇವಾಗ ನೋಡಿ, ಇಲ್ಲಿ ಕಚ್ಚೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಡಿಸೈನ್ ಮಾಡೋಕ್ಕಂತಲೇ ಡೈಲರ್ ಮೆಟೀರಿಯಲ್ ಶಾಪಲ್ಲಿ ಸಿಗುತ್ತೆ. ಅದು ಏನು ಮಣಿ ಅಲ್ಲ ಇದು. ನೋಡಿ, ಇದು ಲೆಂತ್ ಬಂದು 14 ಇಂಚಿದೆ ಅವ್ರದ್ದು ರೆಡಿ. ನಾನು 15 ಇಂಚು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 1 ಇಂಚ್ ಏನಕ್ಕೆ ಎಕ್ಸ್ಟ್ರಾ ಅಂದರೆ, ಇಲ್ಲಿ ಬಟ್ಟೆ ಶೇಪ್ ಕಟ್ಟಾಗುತ್ತೆ. ಇದು ಆ ಶೇಪ್ಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಾನು. ನೋಡಿ, ಈ ಥರ ಬರುತ್ತೆ ಶೇಪ್. ಇದು ಕಸ್ಟಮರು ನಮಗೆ ನೀವೇ ಡಿಸೈನ್ ಮಾಡಿ ಅಂತ ತಂದು ಕೊಟ್ಟಿದ್ರು ನಮಗೆ ಇದು. ಅದಕ್ಕೆ ಇದು ನಾನೇ ಓನ್ ಡಿಸೈನ್ ನಾನೇ ಮಾಡ್ತಾ ಇರೋದು. ನೋಡಿ, ಇವಾಗ ಅದು ಶೇಪ್ ಕಟ್ ಮಾಡ್ಕೊಂಡಿದ್ನಲ್ವ, ಅದೇ ಥರ ಕ್ಯಾನ್ವಾಸಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದು ಕ್ಯಾನ್ವಾಸಲ್ಲಿ ಕಟ್ ಮಾಡಿಕೊಂಡ್ರೆ ನಾವು ಶೇಪು ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡ್ಕೊಳ್ಬೋದು. ಇದು ನೋಡಿ, ಇದು ಫ್ರಂಟು ಬ್ಯಾಕ್ ಸೈಡ್ ಇದು, 2 ಸೈಡ್ ಇದನ್ನು ಸಹ ಮಾರ್ಕ್ ಮಾಡಿಕೊಂಡು 1 ಇಂಚ್ ಗ್ಯಾಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ 1 ಇಂಚ್ ಸಾಕು ನಮಗೆ, ನೆಕ್ಸ್ಟ್ ದೊಡ್ಡದು ಏನೂ ಬೇಡ. ನೋಡಿ, ಕ್ಲೀನಾಗಿ ಕ್ಯಾನ್ವಾಸಲ್ಲೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಡಾರ್ಕ್ ಪರ್ಪಲ್ ಕಲರ್ ಸ್ಯಾರಿ, ಗ್ರೀನ್ ಕಲರ್ ಬಾರ್ಡ್ರ್ ಇದೆ ಮತ್ತು ಲೈನ್ಸ್ ಇದೆ ಸ್ಯಾರಿ. ಇದು ತುಂಬ ಚೆನ್ನಾಗಿದೆ ಸ್ಯಾರಿ. ಇದು ನಮ್ಮ ರಿಲೇಷನ್ ಅವ್ರದ್ದೇ. ಅವರು ನಮ್ಮ ಹತ್ರನೇ ಬಟ್ಟೆ ಸ್ಟಿಚ್ ಮಾಡಿಸ್ತಾರೆ ಮತ್ತು 3 ಬ್ಲೌಸ್ ವರ್ಕ್ ಕೊಟ್ಟಿದ್ದಾರೆ. ವರ್ಕ್ ಮಾಡಬೇಕು ಅವರಿಗೆ. ಶನಿವಾರ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಅವರಿಗೆ. ನೋಡಿ, ಇವಾಗ ಅದನ್ನು ಬಾಡಿ ಬ್ಲೌಸ್ ಪೀಸು ಮತ್ತು ಲೈನಿಂಗ್ ಪೀಸು ಯಾವ ಕಡೆ ಶೇಪ್ ಬರುತ್ತೆ ಅದನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅದು ಒಂದು 2 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ, ಯಾಕಂದರೆ ಅದು ಒಳಗಡೆ ಬಟ್ಟೆ ಟಚಿಂಗ್ ಹೋಗ್ಬೇಕಲ್ವ ಅದಕ್ಕೆ. ಮತ್ತು ಮೇಲ್ಗಡೆ 1 ಇಂಚು ಶೋಲ್ಡ್ರ್ ಟಚಿಂಗ್ ಆಗಬೇಕಲ್ವ, ಅದಕ್ಕೆ ನಾನು 1 ಇಂಚ್ ಮಾರ್ಕ್ ಮಾಡಿಕೊಂಡು 1 ಇಂಚು ಗ್ಯಾಪ್ಗೇ ಅದನ್ನ ಹೊಲ್ಕೊಂಡು ಬಂದಿದ್ದೆ ನಾನು. ಇದನ್ನೆಲ್ಲ ಫಸ್ಟು ಮನೇಲಿ ರೆಡಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ, ಯಾಕಂದರೆ ಅಂಗಡಿಲಾದರೆ ಆಗಲ್ಲ ಇದು. ಅದಕ್ಕೋಸ್ಕರ ಏನು ಮಾಡ್ತೀನಿ, ಸ್ಯಾರಿ ಕಾಂಬಿನೇಷನ್ನು ಸ್ಯಾರಿಲಿ ಸ್ವಲ್ಪ ಬಟ್ಟೆ ಕಟ್ ಮಾಡಿಕೊಂಡು ಮನೆಯಲ್ಲೇ ಅದಕ್ಕೊಳಗಡೆ ಅದು ತುಂಬ ತೆಳ್ಳ ಇದೆ ಸ್ಯಾರಿ. ಇದು ಅಂದರೆ ಬಾಲ್ಸ್ ವೈಟ್ ಕಲರ್ ಬರೋದ್ರಿಂದ ಕಾಣುತ್ತೆ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಲೈನಿಂಗು ಅದೇ ಕಲರ್ ಹಾಕ್ಬಿಟ್ಟು ಸುತ್ತಿದ್ದೀನಿ. ಆದರೆ ಸಿಸರಲ್ಲಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ನಿಧಾನಕ್ಕೆ ನೋಡಿಕೊಂಡು ಮಾಡ್ಕೊಳ್ಬೇಕಿದು. ನೋಡಿ, 1 ಇಂಚು ಗ್ಯಾಪ್ಗೆ ನಾನು ಮಾರ್ಕ್ ಮಾಡ್ಕೊಂಡಿಲ್ಲ, ನಾನು ಒಂದಾದ್ಮೇಲೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಟ್ಯಾಚ್ ಮಾಡ್ಕೊಂಡು ನೋಡಿ, ಇವಾಗ ಅದು ತುಂಬ ದಪ್ಪ ಇತ್ತು, ಅದಕ್ಕೋಸ್ಕರ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಬಟ್ಟೆ ಸ್ವಲ್ಪ ದಪ್ಪ ಬರುತ್ತೆ, ತುಂಬ ಹತ್ರನೂ ಕಟ್ ಮಾಡಿಕೊಳ್ಳೋಕ್ಕಾಗಲ್ಲ. ಈ ಥರ ಹೊಲ್ದಾದ್ಮೇಲೆ ಬೇಕಾದ್ರೆ ಬಟ್ಟೆ ಕಟ್ ಮಾಡ್ಕೊಳ್ಬೋದು. ಇದೆಲ್ಲ ನೋಡಿ ಕಟ್ಟಿಂಗ್ ಆಯ್ತು. ಇವಾಗಿದು ನಾನು ಬ್ಲೌಸ್ ಪೀಸ್ ಮೇಲೇ ಉಲ್ಟಾ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇದನ್ನು. ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಬೇಗನೂ ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ನೀಡ್ಲು ಕಟ್ಟಾಗ್ಬಿಡುತ್ತೆ ಸ್ವಲ್ಪ ದಪ್ಪ ಇದ್ದರೆ ಬಟ್ಟೆಗಳು. ನೋಡಿ, ಈಗ ನಾನು ಒಂದು ಅದ್ರ ಮೇಲೇ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಉಲ್ಟಾ ಮಾಡಿ ನೋಡ್ತೀನಿ ಸರಿ ಇದೆಯಾ, ಏನಾದರೂ ಥ್ರೆಡ್ ಏನಾದರೂ ಕಾಣಿಸ್ತಿದೆಯಾ, ಬಟ್ಟೆ ಏನಾದರೂ ಕಾಣಿಸ್ತಾ ಇದೆಯಾ ಅಂತ. ನನಗೊಂದು ಸ್ವಲ್ಪ ಅದು ಕಾಣಿಸ್ತಾ ಇತ್ತು, ಅದಕ್ಕೆ ಒಂದು ದಾರ ಒಳಗಡೆ ತೊಗೊಂಡು ಅಟ್ಯಾಚ್ ಮಾಡಿಕೊಂಡೆ ನಾನು. ನೋಡಿ, 2 ಪೀಸನ್ನು ಅಟ್ಯಾಚ್ ಮಾಡಿಕೊಂಡೆ ನಾನು ಇವಾಗ ಇದನ್ನು.
ಅಂದರೆ ಡಿಸೈನು ಚೆನ್ನಾಗಿದೆ. ಇದು ಕಲರೂ ಅದು ಡಾರ್ಕ್ ಕಲರ್ ಬಂದಿದೆ. ಇದು ಪ್ಯಾರೆಟ್ ಗ್ರೀನ್ ಕಲರ್ ಸ್ಯಾರಿ ಮತ್ತು ಗೋಲ್ಡ್ ಕಲರಲ್ಲಿ ನೋಡಿ. ಇದು ಬ್ಲೌಸ್ ಪೀಸಲ್ಲಿ ಯಾವ ಥರ ಲೈನ್ಸ್ ಇದೆಯೋ ಸ್ಯಾರಿಲೂ ಸಹ ಅದೇ ಥರ ಲೈನ್ಸ್ ಇದೆ. ಇದು ನೋಡಿ, ನಾನು ಅದ್ರ ಪಕ್ಕದಲ್ಲೇ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ನಾನು ಎರಡು ಪೀಸನ್ನು ಅದೇ ಥರನೇ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಇವಾಗಿದು. ಇದು ಆ ಕಡೆ ಒಂದು ಸೈಡು, ಈ ಕಡೆ ಒಂದು ಸೈಡದು ಎರಡೂ ರೆಡಿ ಆಯ್ತಿದ್ದು. ಅಂದರೆ ಶೋಲ್ಡರ್, ಆ ಕಡೆ ಒಂದು ಶೋಲ್ಡರ್, ಈ ಕಡೆ ಒಂದು ಶೋಲ್ಡರ್ ರೆಡಿ ಆಯ್ತಿದ್ದು. ನಾನು ಇವಾಗ ಲೈನಿಂಗ್ನೆಲ್ಲನೂ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಅಟ್ಯಾಚ್ ಮಾಡಿಕೊಂಡು ಕಚ್ಚೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ನಾನು ಇದನ್ನು. ನೋಡಿ, ಇವಾಗ ಕ್ಲೀನಾಗಿ ಕಚ್ಚೆಲ್ಲ ಕಟ್ ಆಯಿತು. ಮತ್ತು ಹಿಂದೆಗಡೆ ಬ್ಯಾಕದೊಂದಿದೆ. ಇದು ಬ್ಯಾಕಿಗೂ ಕ್ಯಾನ್ವಾಸ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಇದನ್ನು. ಇಲ್ಲಾಂದರೆ ನಮ್ಗೆ ಕ್ಯಾನ್ವಾಸ್ ಬೇಡ, ನಾವು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ ಅನ್ನೋರು ಸಹ ಮಾಡ್ಕೊಳ್ಬೋದು, ಪರವಾಗಿಲ್ಲ. ಏನಂದರೆ ಫಿನಿಶಿಂಗ್ ಚೆನ್ನಾಗಿ ಕೂರುತ್ತೆ ಇದು ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ, ಅದರಿಂದ ಅಷ್ಟೇ. ಇದು ಇಲ್ಲಾಂದರೆ ಒಬ್ಬೊಬ್ರು ಏನು ಮಾಡ್ತಾರೆ, ಬ್ಯಾಕನ್ನೇ ಲೈನಿಂಗ್ನೇ ಎರಡು ಪೀಸ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಒಂದಕ್ಕೆ ಹೊಲ್ಕೊಂಡ್ಬಿಡ್ತಾರೆ, ಇನ್ನೊಂದಕ್ಕೆ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅದು ಆವಾಗ ಸ್ವಲ್ಪ ಬಟ್ಟೆ ಬ್ಯಾಕಲ್ಲಿ ಸ್ವಲ್ಪ ದಪ್ಪ ಮಂದ ಬರುತ್ತೆ ಸ್ವಲ್ಪ. ಆದ್ದರಿಂದ ನಾನು ಆ ಥರ ಮಾಡ್ಕೊಂಡಿಲ್ಲ. ನಾನು ಒಂದೇ ಪೀಸೆ, ಬ್ಲೌಸ್ ಪೀಸು ಒಂದು ಪೀಸು ಮತ್ತು ಲೈನಿಂಗ್ ಪೀಸು ಒಂದು ಪೀಸು. ನೋಡಿ, ಇವಾಗ ಎರಡು ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇವು ಸ್ವಲ್ಪ ಶೇಪು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಮಾಡ್ಕೊಳ್ಬೇಕು ಇವು. ನೋಡಿ, 2 ಸತಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇದನ್ನು. ಆಮೇಲೆ ಕಚ್ಚೆ ನಾಚಿಟ್ಕೊಳ್ತೀನಿ ಕ್ಲೀನಾಗಿ ಎಲ್ಲ. ನಾನು ರೌಂಡ್ ಶೇಪು ಅವಾಗ ಕ್ಲೀನಾಗಿ ತಿರ್ಕೊಳ್ಳುತ್ತೆ. ಇದು ತಿರ್ಕೊಂಡು ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇವಾಗ ಇದನ್ನು. ನೋಡಿ, ಇವಾಗ ನಿಧಾನಕ್ಕೆ ನೋಡಿಕೊಂಡು ಬಾಲ್ಸಲ್ಲಿ ಸ್ವಲ್ಪ ಥ್ರೆಡ್ಡು ಗಿಡ್ಡು ಎಲ್ಲ ಇದ್ದರೆ ಕ್ಲೀನಾಗಿ ಕಟ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ. ನೋಡಿ, ರೆಡಿ ಆಯ್ತಿದ್ದು. ನಾನು ಇದನ್ನು ಕೆಳಗಡೆ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿರಲಿಲ್ಲ. ಅದಕ್ಕೆ ಲೈನಿಂಗಲ್ಲಿ 1/2 ಇಂಚ್ ಫೋಲ್ಡಿಂಗ್ ಮಾಡಿಕೊಂಡು ಅದ್ರ ಮೇಲೆ ಡೈರೆಕ್ಟಾಗಿ ಬಾರ್ಡ್ರ್ ಇತ್ತಲ್ವ, ಬಾರ್ಡ್ರನ್ನ ಟಚ್ ಮಾಡಿಕೊಂಡೆ. ಇದು ಕಲರು ಪ್ಯಾರೆಟ್ ಗ್ರೀನ್ ಕಲರು. ಬಾರ್ಡ್ರ್ ಸಣ್ಣ ಇದೆ ಇದು ಬ್ಯಾಕಲ್ಲಿ. ಸ್ಲೀವಲ್ಲಿ ಸ್ವಲ್ಪ ಒಂದು 5 ಇಂಚ್ ಇಷ್ಟಿದೆ, ಬ್ಯಾಕಲ್ಲಿ ಒಂದು 1.5-2 ಇಂಚ್ ಅಷ್ಟಿದೆ. ಇವಾಗ ನೋಡಿ, ಲೈನಿಂಗು ಪೀಸು ಮತ್ತು ಬ್ಲೌಸ್ ಪೀಸ್ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ಟಚಿಂಗ್ ಎಲ್ಲ ಆಯ್ತು. ಇವಾಗ ಕಚ್ಚೆಲ್ಲ ಕಟ್ ಮಾಡ್ಕೊಳ್ತೀನಿ. ಆ ಕಡೆ ಸೈಡಿಗೆ ಓವರ್ಲಾಕ್ ಆಗಬೇಕು. ಓವರ್ಲಾಕ್ ಆಗೋದು ನಾನೇನು ಮಾಡ್ತೀನಿ, ಲೈನಿಂಗ್ ಪೀಸ್ನೇ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಈ ಥರ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಿಂದೆಗಡೆ ನೋಡಿದಾಗ ಅದು ಎಳೆ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಅದು ಕಚ್ಚೆ ಸ್ವಲ್ಪ ಫೋಲ್ಡಿಂಗ್ ಮಾಡಿ ಹೊಲ್ಕೊಳ್ತೀನಿ ನಾನು. ಇಲ್ಲ ನನಗಿದು ಕೆಲಸ ಸ್ವಲ್ಪ ಜಾಸ್ತಿ ರಿಸ್ಕ್ ಆಗುತ್ತೆ ಅನ್ನೋರು ಇದ್ದರೆ ಓವರ್ಲಾಕ್ ಮಾಡಿಕೊಂಡು ಅದ್ರ ಮೇಲೆ ಡೈರೆಕ್ಟಾಗಿ ಇಟ್ಕೊಳ್ಬೋದು. ನಾನು ಈ ಥರ ಮಾಡ್ಕೊಳ್ತೀನಿ ನಾನು. ಆವಾಗ ಬ್ಯಾಕಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇದು ಇಲ್ಲಾಂದರೆ ದಾರ ಬಿಟ್ಕೊಳ್ಳೋದು ಆ ಥರ ಆಗುತ್ತೆ. ನೋಡಿ, ಈಗ ಪೀಸ್ ರೆಡಿ ಆಗಿತ್ತಲ್ವ, ಅದನ್ನು ಅದ್ರ ಮೇಲೆ ಡೈರೆಕ್ಟಾಗಿ ಇಟ್ಕೊಂಡು ಈ ಥರ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇವಾಗ. ಇದನ್ನು ಸ್ಟಿಚಿಂಗ್ ಹಾಕ್ಕೊಂಡು ಅಲ್ಲಿ ತುದಿಯಲ್ಲಿ ರಫಿಂಗ್ ಮಾಡ್ಕೊಳ್ತೀನಿ ನಾನು ಇವಾಗ. ಇದು ನೋಡಿ, ಈ ಥರ ಬ್ಯಾಕ್ ಡಿಸೈನ್ ಬಂದಿದೆ. ಮತ್ತು ಇದು ಫುಲ್ಲು ಫಿನಿಶಿಂಗ್ ಆದಮೇಲೆ ಸಹ ತೋರಿಸ್ತೀನಿ. ಅಂದರೆ ಇಷ್ಟು ಹೊಲ್ದಾಗ ಚೆನ್ನಾಗಿ ಕಾಣಿಸ್ತು. ಅದಾದಮೇಲೆ ಯಾಕೋ ಒಂದು ಸ್ವಲ್ಪ ಬೋಡಿ ಥರ ಕಾಣಿಸ್ತು. ಆಮೇಲೆ ಬಾರ್ಡ್ರ್ ಹಾಕಿದ್ದೀನಿ. ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ ನಾನು. ಈಗ ಸ್ಲೀವ್ ಸಹ ಅದೆಲ್ಲ ಡಿಸೈನ್ ಮಾಡ್ಕೊಂಡಿದ್ದೆ ನಾನು. ಅವ್ರದ್ದು 10.5 ಇಂಚು ಸ್ಲೀವ್ ನಾನು 11.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡ್ಕೊಂಡು ಈ ಕಡೆ 1.5 ಇಂಚು, ಆ ಕಡೆಗೆ 1.5 ಇಂಚು ಅದು ಎಕ್ಸ್ಟ್ರಾ ಪೀಸ್. ಅದು ನೆಕ್ಕು ಡಿಸೈನ್ ಮಾಡೋಕ್ಕೆ. ಅದಕ್ಕೆ ಈ ಕಡೆಗೆ 1.5 ಇಂಚು, ಆ ಕಡೆಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಕ್ ಇಟ್ಕೊಂಡಿದ್ದೀನಿ. ಕಟ್ಟಿಂಗ್ ಏನೂ ಮಾಡ್ಕೊಂಡಿಲ್ಲ. ಇದು ನೋಡಿ, ಸ್ಲೀವ್ ಆರ್ಮೋಲ್ ಸ್ಕೇಲ್. ಇದು ಈ ಥರ ಮಾಡೋದ್ರಿಂದ ಸ್ಲೀವ್ ಶೇಪು ಕ್ಲೀನಾಗಿ ಬರುತ್ತೆ. ಇದು ನೋಡಿ, ಇವಾಗೆಲ್ಲ ಕಟ್ಟಿಂಗ್ ಇದೆಲ್ಲ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಎಲ್ಲನೂ. ಮತ್ತು ಸ್ಲೀವಿಗೆ ಬಟ್ಟೆ ಸಾಲಿಗೆ ಅಂದ್ಬಿಟ್ಟು ಆ ಕಡೆ ಈ ಕಡೆ ಬಟ್ಟೆ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇದನ್ನು ಅಟ್ಯಾಚ್ ಮಾಡಿಕೊಂಡು ಇವಾಗ ನೋಡಿ ಕ್ಲೀನಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ಲೀವ್ಗೆ. ಇದು ಸ್ಲೀವ್ ಸಿಂಪಲ್ ಡಿಸೈನು, ಬಫು ಮತ್ತು ಬಾಲ್ಸ್ ಎರಡೂ ಬರುತ್ತೆ. ಇದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ. ಇದು ಅಂದರೆ ನಾವು ಬ್ಯಾಕಿಗೆ ಫ್ರಂಟಿಗೆ ಎಲ್ಲನೂ ಬಾಲ್ಸ್ ಹಾಕಿದ್ರಲ್ವ ಡಿಸೈನು, ಅದು ಸ್ಲೀವ್ಗೂ ಸ್ವಲ್ಪ ಬರಲಿ ಅಂದ್ಬಿಟ್ಟು ನಾನು ಈ ಥರ ಡಿಸೈನ್ ಮಾಡಿದ್ದೀನಿ. ನೋಡಿ, ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಆ ಕಡೆಗೆ 1.5 ಇಂಚ್, ಈ ಕಡೆ 1 ಇಂಚ್ ಮಾಡ್ಕೊಂಡು ನೋಡ್ಕೊಳ್ತೀನಿ. ಅಂದರೆ ನಾನು ಸೆಂಟ್ರಲ್ಲಿ ಹೊಲ್ಕೊಳ್ಳಲ್ಲ, ಒಂದು ಸೈಡಲ್ಲಿ ಹೊಲ್ಕೊಂಡು ಬಾಲ್ಸಲ್ಲಿ ಅಟ್ಯಾಚ್ ಮಾಡಿಕೊಂಡು ಈ ಥರ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಆಮೇಲೆ ಮೇಲೆ ಕಡೆ ಬಫ್ ಬರುತ್ತೆ. ಈ ಥರ ಬರುತ್ತೆ ಡಿಸೈನು. ನೋಡಿ, ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಯಾರ್ಯಾರು ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.